ಡಿ ಕೆ ಶಿ ಅವ್ರನ್ನೂ ಭೇಟಿ ಮಾಡಿದ್ದೆ. ಅವರು ಕೂಡ 2 ಬಾರಿ ಅವ್ರ ಜೊತೆನೂ ಕೂಡ ಮಾತುಕತೆ ಮಾಡಿದೆ. ನಿನ್ನೆ CM ಅವ್ರನ್ನೂ ಭೇಟಿ ಮಾಡಿದ್ದೆ. CM ಇಬ್ಬರು ಭೇಟಿಯಾಗಿದ್ದು, ನಾವೇ ಭೇಟಿಯಾಗಿದ್ದು ಅವರೇ ಭೇಟಿಯಾಗಿದ್ದು ಅಂತಂದರೆ ಬೆಂಗಳೂರಿನಲ್ಲಿ ಒಬ್ಬರು ನಮ್ಮ ಸ್ನೇಹಿತರದ್ದು ಗೆಸ್ಟ್ ಹೌಸಲ್ಲಿ ನಾನು ಸಾಮಾನ್ಯ ಬೆಂಗಳೂರಲ್ಲಿ ಉಳ್ಕೊಳ್ತೀನಿ. ಅವರು ಅಲ್ಲಾಸೆ ಹೋಗ್ತಾಯಿದ್ರು, ಹಂಗೆ ಬಂದರು. ಒಂದು ದಿವಸ ಇನ್ನೊಂದು ದಿವಸನೂ ಕೂಡ ಭೇಟಿ ಮಾಡೋಣ ಅಂದ್ಕೊಂಡು ಎಲ್ಲ ಸೇರಿ ಭೇಟಿ ಮಾಡೋದು. ಚರ್ಚೆಗಳು ಮಾಡಿದ್ದೀವಿ ಅಷ್ಟೇ, ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಕೆಲವು ಸಜೆಷನ್ಸ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಆನಂತರ ನಾನು ನೆಕ್ಸ್ಟ್ ಡೇನೇ ಬಾಂಬೆಗೆ ಹೋದೆ. ಬಾಂಬೆಗೆ ಹೋಗಿ ನಿನ್ನೆ ಬಂದೆ. ನಿನ್ನೆ ಸಾಯಂಕಾಲ 6 ಗಂಟೆಗೆ ಬಂದೆ. ಬಂದಾದ ಮೇಲೆ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿದೆ. ಯಾಕೆಂದರೆ ಇವತ್ತು ನಾಳೆ ಇನ್ನೊಂದು 2-3 ದಿವಸ ನಾನು ಬೆಂಗಳೂರಿಗೆ ಹೋಗೋದು ಕಷ್ಟ. ಇವತ್ತು ಮಧುಗಿರಿನಲ್ಲಿ ಸಾಹಿತ್ಯ ಸಮ್ಮೇಳನ ಇದೆ, ಆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಬೇಕು. ಮತ್ತು ನಾಳೆ ನಾಡಿದ್ದು ಬೇರೆ ತುಮಕೂರಿನಲ್ಲಿ ಕಾರ್ಯಕ್ರಮಗಳಿಗೆ ಒಪ್ಕೊಂಡಿದ್ದೀನಿ. ಆ ದೃಷ್ಟಿಯಿಂದ ನಿನ್ನೆ ರಾತ್ರಿನೇ ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ರಾಜಕಾರಣದ ಜೊತೆಗೆ ಅಭಿವೃದ್ಧಿ ಕೆಲಸಗಳು ನನ್ನ ಕ್ಷೇತ್ರದ ಬಗ್ಗೆನೂ ಕೂಡ ಚರ್ಚೆ ಮಾಡಿದೆ. ಮತ್ತು 1ನೇ ತಾರೀಕಿನಿಂದ ಅವರು ಈ ಬಜೆಟ್ ಡಿಸ್ಕಷನ್ಗೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಬಜೆಟ್ ಡಿಸ್ಕಷನ್ನಲ್ಲೂ ಕೂಡ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ ಬಗ್ಗೆ ಮತ್ತು ಸಹಕಾರಿ ಇಲಾಖೆ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಅವ್ರ ಹತ್ರ ಎಲ್ಲ ಒಪ್ಪಿದ್ದಾರೆ. 1ನೇ ತಾರೀಕು ನಂತರ ಏನು ಬಜೆಟ್ ಪ್ರಿಪ್ರೇಷನ್ಗೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನಿನ್ನೆ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ರಾಜಕಾರಣ ಒಂದೇ ಮಾತಾಡೋದಲ್ಲ, ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆ ಅಭಿವೃದ್ಧಿ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಏನು ನೀವು ಮೀಡಿಯಾದವ್ರು ಯಾವಾಗ ಚೇಂಜ್ ಮಾಡಬೇಕು ಅಂತೀರೋ ನೀವು ಅವಾಗ ಬರ್ಕತ್ತಾ ಇರಿ ಅಷ್ಟೇ. ಎಲ್ಲ ನವಂಬರು, ಡಿಸೆಂಬರು, ಜನವರಿ 6, ಜನವರಿ 9 ಡೇಟ್ಗಳೆಲ್ಲ ಹಾಕ್ಕೊಳ್ತಾರೆ. ನೋಡಿ, ನಾನು ಪದೇ ಪದೇ ಹೇಳ್ತೀನಿ, ರಾಮನಗರ MLA ಅವ್ರು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು, ನಾನು ಹೇಳ್ಬೋದು. ಯಾರನ್ನ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು, ಮಂತ್ರಿ ಮಾಡೋದು, ತೆಗೆಯೋದು ಎಲ್ಲ ಅಂತಿಮವಾಗಿ ಹೈಕಮಾಂಡ್ನವರ ನಿರ್ಧಾರದ ಮೇಲೆ ಆಗ್ತದೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಯಾವಾಗ ತಗೋತಾರೋ, ಏನು ಮಾಡ್ತಾರೋ ಅವರು ಗೊತ್ತಿಲ್ಲ. ಈಗ ನೆನ್ನೆ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, ಅವರೇ ನಮ್ಮ ಪಕ್ಷಕ್ಕೆ ಹೈಕಮಾಂಡು. ಅವ್ರು ಹೇಳಿದ್ದಾರೆ, ಇದು ಗೊಂದಲ ನಾವು ಸೃಷ್ಟಿ ಮಾಡಿದ್ದಲ್ಲ, ನೀವೇ ಮಾಡ್ಕೊಂಡಿರೋದು, ನಿಮ್ಮ ಗೊಂದಲ ನೀವು ಬಗೆಹರಿಸ್ಕೊಳ್ಳಿ, ಅದಕ್ಕೆ ಹೈಕಮಾಂಡ್ನ ಯಾಕೆ ನೀವು ಬೆಟ್ ಮಾಡಿ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಅದರಿಂದ ಹೈಕಮಾಂಡ್ನವರು ಇದರಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ ಅನ್ನೋದು ನನಗೇನು ಖರ್ಗೆ ಅವರ ಹೇಳಿಕೆ ನಂತರ ನನಗೆ ಆ ಭಾವನೆ ಬಂದಿದೆ. ಖರ್ಗೆ ಅವರು ಹೇಳಿದಾರಲ್ಲ, ರಾಜ್ಯ ಮಟ್ಟದಲ್ಲಿ ನೀವು ಮುಖಂಡರುಗಳು ಮಾಡ್ಕೊಂಡಿರ್ತಕ್ಕಂಥ ಗೊಂದಲ, ಒಬ್ಬನ ಕೈಯಲ್ಲಿ ಗೊಂದಲ ಸೃಷ್ಟಿ ಮಾಡೋಕ್ಕಾಗಲ್ಲ. 16 ಜನ ಸೇರಿದಾಗ ತಾನೇ ಗೊಂದಲ ಆಗೋದು. ಹಾಗಾಗಿ ರಾಜ್ಯ ಮಟ್ಟದಲ್ಲಿ ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ರಿ, ನೀವೇ ಬಗೆಹರಿಸ್ಕೊಳ್ಳಿ, ಹೈಕಮಾಂಡ್ ಕಡೆ ನೀವು ಬೆಟ್ ಮಾಡಿ ತೋರಿಸ್ಕೊಡ್ದು ಅಂತ ಅವರು ಸ್ಪಷ್ಟವಾಗಿ ಖರ್ಗೆ ಅವರು ಹೇಳಿದ್ದಾರೆ. ಹಾಗೆಲ್ಲ ಹೇಳಿದ ಮೇಲೆ ಖರ್ಗೆ ಅವರು ಹೇಳಿದಂಥ ಹೇಳಿಕೆ ಆಧಾರದ ಮೇಲೆ ನಾನು ಅಭಿಪ್ರಾಯ ಪಡ್ತಕ್ಕಂಥದ್ದು, ಈ ವಿಷಯದಲ್ಲಿ ಹೈಕಮಾಂಡ್ನವರು ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಹೈಕಮಾಂಡ್ ಅಂದರೆ ಯಾರ್ರೀ? ನಮ್ಮ ACC ಅಧ್ಯಕ್ಷರಲ್ಲೇನ್ರಿ? ಅವ್ರು ಹೇಳಿದ್ರಲ್ಲ, ಅವ್ರ ಮನಸ್ಥಿತಿನ ಅವರೇ ಖುದ್ದಾಗಿ ಹೇಳಿದಾರಲ್ಲ. ಹೈಕಮಾಂಡ್ ಇದು ನಾವೆಲ್ಲ ಸೃಷ್ಟಿ ಮಾಡಿರೋದು ಗೊಂದಲ, ನೀವೇ ಸೃಷ್ಟಿ ಮಾಡ್ಕೊಂಡಿದ್ರಿ, ನೀವೇ ಬಗೆಹರಿಸ್ಕೊಳ್ಳಿ, ನಮ್ಮ ಕಡೆ ಯಾಕೆ ಬೆಟ್ ಮಾಡಿ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಹಾಗಿದ್ಮೇಲೆ ಅವರು ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಅಂತೇಳಿ ನನ್ನ ಭಾವನೆ ಅಷ್ಟೆ. ಓಕೆ, ಏನಾಗ್ಬೋದ್ರಿ? ಏನಾಗ್ತದೆ ಅಂದರೆ, ಈಗ ಏನು ಆಗಬಹುದು ಅನ್ನೋದನ್ನ ಭವಿಷ್ಯ ಹೇಳಲಿಕ್ಕೆ ಆಗೋದಿಲ್ಲ. ಏನೇ ಆಗಬೇಕಾದ್ರೂ ಕೂಡ ಅದು ಅಂತಿಮವಾಗಿ ಹೈಕಮಾಂಡ್ನವರ ನಿರ್ಣಯದ ಮೇಲೆ ಅವಲಂಬನೆ ಆಗಿರುತ್ತೆ.
ಅಲ್ಲ, ಸಿದ್ದರಾಮಯ್ಯನವ್ರಿಗೆ ತೊಂದರೆ ಇದೆ ಇಲ್ಲ ಅಂತಕ್ಕಂಥದ್ದನ್ನು ಆ ಮೇಲ್ಗಡೆಯವ್ರು ಹೇಳಬೇಕೆ ಹೊರತು ನಾವೇಗೇನು ಹೇಳ್ತೀರಿ. ಲೀಕ್ ಏನು ಅಯ್ಯೋ ದೇಶಕ್ಕೆ ಕೊಟ್ಟಿದ್ದೀನಿ ಎಲ್ಲರಿಗೂ, ನಿಮ್ಗಳು ಕೇಳಿ ನಿಮಗೂ ಕೊಡ್ತಾ ಇದ್ದೆ. DKC ಅವ್ರನ್ನೂ ಭೇಟಿ ಮಾಡಿದ್ದೆ. ಅವರು ಕೂಡ 2 ಬಾರಿ ಅವ್ರ ಜೊತೆನೂ ಕೂಡ ಮಾತುಕತೆ ಮಾಡಿದ್ದೆ. CM ಅವ್ರನ್ನೂ ಭೇಟಿ ಮಾಡಿದ್ದೆ. CM ಇಬ್ರು ಭೇಟಿಯಾಗಿದ್ದು, ನಾವೇ ಭೇಟಿಯಾಗಿದ್ದು ಅವರೇ ಭೇಟಿಯಾಗಿದ್ದು ಅಂತಂದರೆ ಬೆಂಗಳೂರಿನಲ್ಲಿ ಒಬ್ಬರು ನಮ್ಮ ಸ್ನೇಹಿತರದ್ದು ಗೆಸ್ಟ್ ಹೌಸಲ್ಲಿ. ನಾನು ಸಾಮಾನ್ಯ ಬೆಂಗಳೂರಲ್ಲಿ ಉಳ್ಕೊಳ್ತೀನಿ. ಅವರು ಅಲ್ಲಾಸೆ ಹೋಗ್ತಾಯಿದ್ರು, ಹಂಗೆ ಬಂದರು. ಒಂದು ದಿವಸ ಇನ್ನೊಂದು ದಿವಸನೂ ಕೂಡ ಭೇಟಿ ಮಾಡೋಣ ಅಂದ್ಕೊಂಡು ಎಲ್ಲ ಸೇರಿ ಭೇಟಿ ಮಾಡಿದ್ರು. ಚರ್ಚೆಗಳು ಮಾಡಿದ್ದೀವಿ ಅಷ್ಟೇ, ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಕೆಲವು ಸಜೆಷನ್ಸ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಆನಂತರ ನಾನು ನೆಕ್ಸ್ಟ್ ಡೇನೇ ಬಾಂಬೆಗೆ ಹೋದೆ. ಬಾಂಬೆಗೆ ಹೋಗಿ ನಿನ್ನೆ ಬಂದೆ. ನಿನ್ನೆ ಸಾಯಂಕಾಲ 6 ಗಂಟೆಗೆ ಬಂದೆ. ಬಂದಾದ ಮೇಲೆ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿದೆ. ಯಾಕೆಂದರೆ ಇವತ್ತು ನಾಳೆ ಇನ್ನೊಂದು 2-3 ದಿವಸ ನಾನು ಬೆಂಗಳೂರಿಗೆ ಹೋಗೋದು ಕಷ್ಟ. ಇವತ್ತು ಮಧುಗಿರಿನಲ್ಲಿ ಸಾಹಿತ್ಯ ಸಮ್ಮೇಳನ ಇದೆ, ಆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಬೇಕು. ಮತ್ತು ನಾಳೆ ನಾಡಿದ್ದು ಬೇರೆ ತುಮಕೂರಿನಲ್ಲಿ ಕಾರ್ಯಕ್ರಮಗಳಿಗೆ ಒಪ್ಕೊಂಡಿದ್ದೀನಿ. ಆ ದೃಷ್ಟಿಯಿಂದ ನಿನ್ನೆ ರಾತ್ರಿನೇ ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ರಾಜಕಾರಣದ ಜೊತೆಗೆ ಅಭಿವೃದ್ಧಿ ಕೆಲಸಗಳು, ನನ್ನ ಕ್ಷೇತ್ರದ ಬಗ್ಗೆನೂ ಕೂಡ ಚರ್ಚೆ ಮಾಡಿದೆ. ಮತ್ತು 1ನೇ ತಾರೀಕಿನಿಂದ ಅವರು ಈ ಬಜೆಟ್ ಡಿಸ್ಕಷನ್ಗೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಬಜೆಟ್ ಡಿಸ್ಕಷನ್ನಲ್ಲೂ ಕೂಡ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ ಬಗ್ಗೆ ಮತ್ತು ಸಹಕಾರಿ ಇಲಾಖೆ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಅವ್ರ ಹತ್ರ ಎಲ್ಲ ಒಪ್ಪಿದ್ದಾರೆ. 1ನೇ ತಾರೀಕು ನಂತರ ಏನು ಬಜೆಟ್ ಪ್ರಿಪ್ರೇಷನ್ಗೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನಿನ್ನೆ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ರಾಜಕಾರಣ ಒಂದೇ ಮಾತಾಡೋದಲ್ಲ, ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆ ಅಭಿವೃದ್ಧಿ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಏನು ನೀವು ಮೀಡಿಯಾದವ್ರು ಯಾವಾಗ ಚೇಂಜ್ ಮಾಡಬೇಕು ಅಂತೀರೋ ನೀವು ಅವಾಗ ಬರ್ಕತ್ತಾ ಇರಿ ಅಷ್ಟೇ. ಎಲ್ಲ ನವಂಬರು, ಡಿಸೆಂಬರು, ಜನವರಿ 6, ಜನವರಿ 9 ಡೇಟ್ಗಳೆಲ್ಲ ಹಾಕೊಂತಾರೆ. ನೋಡಿ, ನಾನು ಪದೇ ಹೇಳ್ತೀನಿ, ರಾಮನಗರ MLA ಅವರು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು, ನಾನು ಹೇಳ್ಬೋದು. ಯಾರನ್ನ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು, ಮಂತ್ರಿ ಮಾಡೋದು, ತೆಗೆಯೋದು ಎಲ್ಲ ಅಂತಿಮವಾಗಿ ಹೈಕಮಾಂಡ್ನವರ ನಿರ್ಧಾರದ ಮೇಲೆ ಆಗ್ತದೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಯಾವಾಗ ತಗೋತಾರೋ, ಏನು ಮಾಡ್ತಾರೋ ಅವರು ಗೊತ್ತಿಲ್ಲ. ಈಗ ನೆನ್ನೆ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, ಅವರೇ ನಮ್ಮ ಪಕ್ಷಕ್ಕೆ ಹೈಕಮಾಂಡು. ಅವ್ರು ಹೇಳಿದ್ದಾರೆ, ಇದು ಗೊಂದಲ ನಾವು ಸೃಷ್ಟಿ ಮಾಡಿದ್ದಲ್ಲ, ನೀವೇ ಮಾಡ್ಕೊಂಡಿರೋದು, ನಿಮ್ಮ ಗೊಂದಲ ನೀವು ಬಗೆಹರಿಸ್ಕೊಳ್ಳಿ, ಅದಕ್ಕೆ ಹೈಕಮಾಂಡ್ ಯಾಕೆ ನೀವು ಬೆಟ್ ಮಾಡಿ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಅದರಿಂದ ಹೈಕಮಾಂಡ್ನವರು ಇದರಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ ಅನ್ನೋದು ನನಗೇನು ಖರ್ಗೆ ಅವರ ಹೇಳಿಕೆ ನಂತರ ನನಗೆ ಆ ಭಾವನೆ ಬಂದಿದೆ. ಖರ್ಗೆ ಅವರು ಹೇಳಿದಾರಲ್ಲ, ರಾಜ್ಯ ಮಟ್ಟದಲ್ಲಿ ನೀವು ಮುಖಂಡರುಗಳು ಮಾಡ್ಕೊಂಡಿರ್ತಕ್ಕಂಥ ಗೊಂದಲ, ಒಬ್ಬನ ಕೈಯಲ್ಲಿ ಗೊಂದಲ ಸೃಷ್ಟಿ ಮಾಡೋಕ್ಕಾಗಲ್ಲ. 16 ಜನ ಸೇರಿದಾಗ ತಾನೇ ಗೊಂದಲ ಆಗೋದು. ಹಾಗಾಗಿ ರಾಜ್ಯ ಮಟ್ಟದಲ್ಲಿ ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ರಿ, ನೀವೇ ಬಗೆಹರಿಸ್ಕೊಳ್ಳಿ, ಹೈಕಮಾಂಡ್ ಕಡೆ ನೀವು ಬೆಟ್ ಮಾಡಿ ತೋರಿಸ್ಕೊಡ್ದು ಅಂತ ಅವರು ಸ್ಪಷ್ಟವಾಗಿ ಖರ್ಗೆ ಅವರು ಹೇಳಿದ್ದಾರೆ. ಹಾಗೆಲ್ಲ ಹೇಳಿದ ಮೇಲೆ ಖರ್ಗೆ ಅವರು ಹೇಳಿದಂಥ ಹೇಳಿಕೆ ಆಧಾರದ ಮೇಲೆ ನಾನು ಅಭಿಪ್ರಾಯ ಪಡ್ತಕ್ಕಂಥದ್ದು, ಈ ವಿಷಯದಲ್ಲಿ ಹೈಕಮಾಂಡ್ನವರು ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಹೈಕಮಾಂಡ್ ಅಂದರೆ ಯಾರ್ರೀ? ನಮ್ಮ ACC ಅಧ್ಯಕ್ಷರಲ್ಲೇನ್ರಿ? ಅವ್ರು ಹೇಳಿದ್ರಲ್ಲ, ಅವ್ರ ಮನಸ್ಥಿತಿನ ಅವರೇ ಖುದ್ದಾಗಿ ಹೇಳಿದಾರಲ್ಲ. ಹೈಕಮಾಂಡ್ ಇದು ನಾವೆಲ್ಲ ಸೃಷ್ಟಿ ಮಾಡಿರೋದು ಗೊಂದಲ, ನೀವೇ ಸೃಷ್ಟಿ ಮಾಡ್ಕೊಂಡಿದ್ರಿ, ನೀವೇ ಬಗೆಹರಿಸ್ಕೊಳ್ಳಿ, ನಮ್ಮ ಕಡೆ ಯಾಕೆ ಬೆಟ್ ಮಾಡಿ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಹಾಗಿದ್ಮೇಲೆ ಅವರು ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಅಂತೇಳಿ ನನ್ನ ಭಾವನೆ ಅಷ್ಟೆ. ಓಕೆ, ಏನಾಗ್ಬೋದ್ರಿ? ಏನಾಗ್ತದೆ ಅಂದರೆ
ಈಗ ಏನೇ ಆಗಬಹುದು ಅನ್ನೋದನ್ನ ಭವಿಷ್ಯ ಹೇಳಲಿಕ್ಕೆ ಆಗೋದಿಲ್ಲ. ಏನೇ ಆಗಬೇಕಾದ್ರೂ ಕೂಡ ಅದು ಅಂತಿಮವಾಗಿ ಹೈಕಮಾಂಡ್ನವರ ನಿರ್ಣಯದ ಮೇಲೆ ಅವಲಂಬನೆ ಆಗಿರುತ್ತೆ. ಅಲ್ಲ, ಸಿದ್ದರಾಮಯ್ಯನವ್ರಿಗೆ ತೊಂದರೆ ಇದೆ ಇಲ್ಲ ಅಂತಕ್ಕಂಥದ್ದನ್ನ ಆ ಮೇಲ್ಗಡೆಯವ್ರು ಹೇಳಬೇಕೆ ಹೊರತು ನಾವೇಗೇನು ಹೇಳ್ತೀರಿ. ಲೀಕ್ ಏನು ಅಯ್ಯೋ ದೇಶಕ್ಕೆ ಕೊಟ್ಟಿದ್ದೀನಿ ಎಲ್ಲರಿಗೂ, ನಿಮ್ಗಳು ಕೇಳಿ ನಿಮಗೂ ಕೊಡ್ತಾ ಇದ್ದೆ.